ನಮಸ್ಕಾರ ಎಲ್ರಿಗೂ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ನಾನು ಗಾಡಿ ಡೆಲಿವರಿ ಕೊಡ್ತೀನಿ ಅಂದಿದ್ರು. ಆಲ್ರೆಡಿ 5 ದಿನ ಗಾಡಿ ನಿಂತ್ಬಿಟ್ಟಿದೆ. ಯಾವ ಕಂಡೀಷನಲ್ಲಿ ಇದೆಯೋ ಏನೋ ಸರಿ ನೋಡ್ಕೊಬರೋಣ ಅಂತ ಹೇಳಿ ಸೀದಾ ಶೋರೂಮ್ ಹತ್ರನೇ ಹೊಲ್ಟವನು. ಅಲ್ಲಿ ಗಾಡಿ ಸೈಡ್ಗೆ ಹಾಕಿ ಸೀದಾ ನನ್ನ ಗಾಡಿ ನೋಡೋಣ ಅಂತ ಒಳಗಡೆ ಹೋದರೆ ಇನ್ನೂ ಗಾಡಿ ರೆಡಿನೇ ಆಗಿರಲಿಲ್ಲ. ಅಲ್ಲೋಗಿ ಕೇಳಿದ್ದಕ್ಕೆ ಸರ್ ಸಂಜೆ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಸಂಜೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಸೀದಾ ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ನನ್ನ ಫ್ರೆಂಡ್ನ ಕರೆಸ್ಕೊಂಡು ಸೀದಾ ಹೋದರೆ ಅಲ್ಲಿ ನನಗೊಂದು ಹೊಸ ಡೋಸ್ ಕಾದಿತ್ತು. ಇನ್ಶೂರೆನ್ಸಿಂದ ಬರೀ 10,000 ಕ್ಲೈಮ್ ಆಗಿದೆ ಸರ್, ಬಿಲ್ಲಿಂಗು 22,000 ಆಗಿದೆ, ನೀವು 12,000 ಕಟ್ಟಬೇಕು ಅಂದರು. ಸರಿ, ಆಮೇಲೆ ಇನ್ಶೂರೆನ್ಸ್ ಅವರು ಕಾಲ್ ಮಾಡಿ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಗಾಡಿಯಲ್ಲಿದೆ ಫಸ್ಟ್ ಡೆಲಿವರಿ ಕೊಡಿ ನನಗೆ ಅಂತೇಳಿ ಸೀದಾ ಬೇಸ್ಮೆಂಟ್ ಹತ್ರ ಬೇಸ್ಮೆಂಟ್ಗೆ ಹೋಗಿ ಗಾಡಿಗೆ ಸೀದಾ ಒಂದು ಪ್ರದರ್ಶನ ಹಾಕಿ ನೀಟಾಗಿ ಏನೇನು ರೆಡಿ ಮಾಡೋರು ಏನೇನು ಮಾಡಿಲ್ಲ ಹೆಂಗೆ ಮಾಡೋರು ಅಂತೆಲ್ಲ ನೋಡ್ತಾ ಇದ್ದೆ. ಎಲ್ಲ ಚೆನ್ನಾಗಿ ಮಾಡೋರೆ. ಸರಿ ಆಯಿತು, ಇನ್ನೇನು ಗಾಡಿ ತೊಗೊಳ್ಳೋಣ ಅಂತ ನೋಡ್ತೀನಿ. ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ